ನಮಸ್ಕಾರ ಸ್ನೇಹಿತರೆ. ಪೂರ್ವದಲ್ಲಿ ಒಂದು ಸುಂದರವಾದ ರಾಜ್ಯವಿತ್ತು. ಆ ರಾಜ್ಯವನ್ನು ಪ್ರೀತಮ ಎಂಬ ರಾಜ ಪಾಲಿಸುತ್ತಿದ್ದ. ಅದೇ ರಾಜ್ಯದಲ್ಲಿ ಸುಂದರವಾದ ಒಬ್ಬಳು ವೇಶ್ಯೆ ಇದ್ದಳು. ಅವಳ ಹೆಸರು ಸೌಂದರ್ಯ. ಅವಳ ಸೌಂದರ್ಯವನ್ನು ಒಂದು ಸಲವಾದರೂ ಅನುಭವಿಸಬೇಕು ಎಂದು ಆ ರಾಜ್ಯದ ಪ್ರತಿ ಪುರುಷರ ಕೋರಿಕೆಯಾಗಿತ್ತು. ಒಂದು ದಿನ ಒಬ್ಬ ಸಾಧು ಆ ರಾಜ್ಯಕ್ಕೆ ಬಂದರು. ಆ ರಾಜ್ಯದ ಪ್ರತಿಯೊಬ್ಬರು ಸಾಧು ಹೇಳುವ ಹಿತವಚನಗಳನ್ನು ಕೇಳಲು ಒಂದು ಮರದ ಕೆಳಗೆ ಕುಳಿತುಕೊಂಡರು. ಎಲ್ಲರಂತೆ ಸೌಂದರ್ಯ ಕೂಡ ಅಲ್ಲಿಗೆ ಬಂದಳು. ಎಲ್ಲರೂ ಸಾಧು ಹೇಳುತ್ತಿರುವ ಮಾತುಗಳನ್ನು ಶ್ರದ್ಧೆಯಿಂದ ಕೇಳುತ್ತಿದ್ದರು. ಸೌಂದರ್ಯ ಕೂಡ ತುಂಬಾ ಶ್ರದ್ಧೆಯಿಂದ ಕೇಳುತ್ತಿದ್ದಳು. ಸೌಂದರ್ಯಾಳ ಆಲೋಚನೆ, ಬುದ್ಧಿ ಪೂರ್ತಿಯಾಗಿ ಬದಲಾಯಿತು. ಅವಳು ಮಾಡುತ್ತಿರುವುದು ತಪ್ಪು ಎಂದು ತಿಳಿದುಕೊಂಡಳು. ಪ್ರವಚನೆ ಪೂರ್ತಿಯಾದ ಮೇಲೆ ಸಾಧು ಹತ್ತಿರ ಬಂದು ಅವರಿಗೆ ನಮಸ್ಕರಿಸಿ, ಮಹಾನುಭಾವ, ನೀವು ಹೇಳಿದ ಪ್ರತಿ ಮಾತು ನನ್ನ ಮೇಲೆ ಪ್ರಭಾವ ಬೀರಿದೆ. ನಾನು ಮಾಡುತ್ತಿರುವುದು ತುಂಬಾ ದೊಡ್ಡ ತಪ್ಪು. ನನ್ನಿಂದ ಎಷ್ಟೋ ಕುಟುಂಬಗಳು ಹಾಳಾಗಿದೆ. ನಾನು ಮಾಡಿದ ಪಾಪಗಳಿಗೆ ಹೇಗೂ ನನಗೆ ಶಿಕ್ಷೆ ತಪ್ಪುವುದಿಲ್ಲ. ಇನ್ನು ಇಂದಿನಿಂದ ನಾನು ಕೇವಲ ಪುಣ್ಯ ಕಾರ್ಯಗಳನ್ನು ಮಾತ್ರ ಮಾಡುತ್ತೇನೆ. ನಾನು ತುಂಬಾ ಹಣ ಸಂಪಾದನೆ ಮಾಡಿದ್ದೇನೆ. ಇನ್ನು ನಾನು ಜೀವನ ಪರ್ಯಂತ ನಿಮಗೆ ಸೇವೆ ಮಾಡುತ್ತೇನೆ ಅಂದಳು. ಅದಕ್ಕೆ ಆ ಸಾಧು, ತಾಯಿ, ನಿನ್ನ ಇಷ್ಟದಂತೆಯೇ ಆಗಲಿ, ನಿನಗೆ ಏನನಿಸುತ್ತದೆಯೋ ಅದನ್ನೇ ಮಾಡುವಂದರು. ಅಂದಿನಿಂದ ಸೌಂದರ್ಯ ಆ ಸಾಧು ಆಶ್ರಮದಲ್ಲಿರುವ ಶಿಷ್ಯಂದಿರಿಗೆ ಅಡುಗೆ ತಯಾರಿಸುತ್ತಿದ್ದಳು. ಪ್ರತಿದಿನ ಕೇವಲ 10 ಜನ ಶಿಷ್ಯಂದಿರಿಗೆ ಮಾತ್ರವೇ ಅವಳ ಮನೆಯಲ್ಲಿ ಊಟ ಹಾಕುತ್ತಿದ್ದಳು. ಸೌಂದರ್ಯ 10 ಪಾತ್ರೆಗಳನ್ನು ಆಶ್ರಮದಲ್ಲಿ ಕೊಟ್ಟಿದ್ದಳು. ಒಬ್ಬೊಬ್ಬರು ಒಂದೊಂದು ಪಾತ್ರೆಯನ್ನು ತೆಗೆದುಕೊಂಡು ಅವಳ ಮನೆಗೆ ಹೋಗಬೇಕು. ಆ ರೀತಿ ಯಾವ 10 ಜನರು ಆ 10 ಪಾತ್ರೆಗಳನ್ನು ತೆಗೆದುಕೊಂಡು ಬರುತ್ತಾರೋ ಅವರಿಗೆ ಮಾತ್ರವೇ ಊಟ ಕೊಡುತ್ತಿದ್ದಳು. ಆಶ್ರಮದಲ್ಲಿ ಇದ್ದಂತ ಶಿಷ್ಯಂದಿರು ಇವತ್ತು ಅವಳ ಮನೆಯಲ್ಲಿ ಊಟ ಮಾಡಿದ ನಂತರ ಆ ಪಾತ್ರೆಗಳನ್ನು ಇತರೆ 10 ಜನ ಶಿಷ್ಯಂದಿರಿಗೆ ನಾಳೆ ಊಟಕ್ಕೆಂದು ಕೊಡುತ್ತಿದ್ದರು. ಮಾರನೆಯ ದಿನ ಆ 10 ಜನರು ಊಟಕ್ಕೆ ಹೋಗುತ್ತಿದ್ದರು. ಇದೇ ರೀತಿ ದಿನಗಳು ಕಳೆಯುತ್ತಿತ್ತು. ಒಂದು ದಿನ ಸೌಂದರ್ಯ ಮನೆಯಲ್ಲಿ ಊಟ ತಿಂದು ಬಂದಂತ ಒಬ್ಬ ಶಿಷ್ಯ ಆಶ್ರಮದಲ್ಲಿರುವ ಇತರೆ ಶಿಷ್ಯಂದಿರ ಹತ್ತಿರ ಈ ರೀತಿ ಹೇಳಿದ, ಅಬ್ಬಾ, ಎಷ್ಟೊಂದು ರುಚಿ ರುಚಿಯಾದ ಊಟ. ನಾನು ಯಾವತ್ತೂ ಇಂಥ ಊಟ ತಿಂದೇ ಇಲ್ಲ. ಅಲ್ಲಿ ಊಟಕ್ಕಿಂತಲೂ ಅತಿ ಮುಖ್ಯವಾದದ್ದು ಇನ್ನೊಂದಿದೆ, ಅದೇ ಸೌಂದರ್ಯ. ಅವಳ ಸೌಂದರ್ಯದ ಮುಂದೆ ದೇವತೆಗಳು ಕೂಡ ಮಂಕಾಗುತ್ತಾರೆ. ಅವಳ ಅಂದ ನೋಡಿ ಮೋಹಿತನಾಗದ ವ್ಯಕ್ತಿ ಯಾರೂ ಇರುವುದಿಲ್ಲ ಎಂದು ಅವಳ ಸೌಂದರ್ಯದ ಬಗ್ಗೆ ಬಗೆ ಬಗೆಯಾಗಿ ವರ್ಣಿಸಿದ. ಆ ಮಾತುಗಳನ್ನು ಒಬ್ಬ ಯುವ ಸನ್ಯಾಸಿ ದೂರ ನಿಂತುಕೊಂಡು ಕೇಳಿಸಿಕೊಳ್ಳುತ್ತಿದ್ದ. ಇನ್ನು ಅಂದಿನಿಂದ ಅವನಿಗೆ ಅವಳ ಮೇಲೆ ಆಸಕ್ತಿ ಹೆಚ್ಚಾಯಿತು. ಪ್ರತಿದಿನ ಅವನು ಮನಸ್ಸಿನಲ್ಲಿ, ಅಬ್ಬಾ, ಇವನು ಹೇಳುವುದು ಕೇಳಿದರೇನೆ ಹುಚ್ಚು ಹಿಡಿಯುತ್ತಿದೆ. ಇನ್ನು ಅವಳನ್ನು ನೇರವಾಗಿ ನೋಡಿದರೆ ನಾನೇನಾಗುತ್ತೇನೋ ಏನೋ ಅಂದುಕೊಂಡು ಅವಳನ್ನು ಅನೇಕ ರೀತಿಯಲ್ಲಿ ಅವನ ಮನಸ್ಸಿನಲ್ಲಿ ಊಹಿಸಿಕೊಳ್ಳುತ್ತಿದ್ದ. ಮನಸ್ಸಿನಲ್ಲೇ ಅವಳನ್ನು ಪ್ರೀತಿಸಲು ಕೂಡ ಶುರು ಮಾಡಿದ. ಹೇಗಾದರೂ ಅವಳನ್ನು ನೋಡಲೇಬೇಕು ಎಂದು ತೀರ್ಮಾನಿಸಿಕೊಂಡ. ಮಾರನೆಯ ದಿನ ಎಲ್ಲರಿಗಿಂತಲೂ ಮೊದಲೇ ನಿಂತುಕೊಂಡು ಊಟದ ಪಾತ್ರೆಯನ್ನು ಸಂಪಾದಿಸಿಕೊಂಡ. ನಾಳೆ ಸೌಂದರ್ಯ ಮನೆಗೆ ಊಟಕ್ಕೆ ಹೋಗುತ್ತೇನೆ ಎಂಬ ಆಲೋಚನೆಯಲ್ಲಿ ರಾತ್ರಿ ಅವನಿಗೆ ನಿದ್ದೆ ಕೂಡ ಬರಲಿಲ್ಲ. ಅವಳ ಬಗ್ಗೆಯೇ ಯೋಚಿಸುತ್ತಾ ಕುಳಿತಿದ್ದ. ಆದರೆ ಅದೇ ದಿನ ಸೌಂದರ್ಯಗೆ ತೀವ್ರವಾದ ಅನಾರೋಗ್ಯ ಬಂದಿತ್ತು. ಎಂದಿನಂತೆ ಮಾರನೆಯ ದಿನ 10 ಜನ ಶಿಷ್ಯಂದಿರು ಸೌಂದರ್ಯ ಮನೆಗೆ ಹೋದರು. ಅವರಿಗೆ ಕೆಲಸದವರು ಊಟ ಬಡಿಸುತ್ತಿದ್ದರು. ಸೌಂದರ್ಯ ಹೊರಗಡೆ ಬರದೆ ಅವಳ ಕೋಣೆಯಲ್ಲೇ ವಿಶ್ರಾಂತಿ ಪಡೆಯುತ್ತಿದ್ದಳು. ಇನ್ನು ಈ ಯುವ ಶಿಷ್ಯನಿಗೆ ತುಂಬಾ ಕೋಪ ಬಂತು. ನೀವೇಕೆ ಊಟ ಬಡಿಸುತ್ತಿದ್ದೀರಿ? ನಿಮ್ಮ ಯಜಮಾನಿ ಎಲ್ಲಿ ಎಂದು
ಎಲ್ಲರ ಮೇಲೆಯೂ ಕೂಗಾಡಿದ. ಆ ಮಾತನ್ನು ಕೇಳಿಸಿಕೊಂಡ ಸೌಂದರ್ಯ ಕೆಲಸದವರ ಸಹಾಯ ಪಡೆದುಕೊಂಡು ಅಲ್ಲಿಯವರೆಗೂ ನಿಧಾನವಾಗಿ ಬಂದು ಕಷ್ಟಪಟ್ಟು ಊಟ ಬಡಿಸಲು ಶುರು ಮಾಡಿದಳು. ಅವಳು ತುಂಬಾನೇ ಸುಸ್ತಾಗಿದ್ದಳು. ಅವಳ ಕೈಯಲ್ಲಿ ಏನೂ ಕೂಡ ಆಗುತ್ತಿರಲಿಲ್ಲ. ಮೈಯೆಲ್ಲ ಬೆವರು ಸುರಿಯುತ್ತಿತ್ತು. ಆದರೆ ಅವಳನ್ನು ನೋಡಿದ ಆ ಶಿಷ್ಯ ಮಾತ್ರ ಮನಸ್ಸಿನಲ್ಲಿ ಈ ರೀತಿ ಯೋಚಿಸಿದ, ಆಹಾ, ಎಷ್ಟೊಂದು ಚೆನ್ನಾಗಿದ್ದಾಳೆ. ಕಾಯಿಲೆಯಲ್ಲಿದ್ದರೂ ಕೂಡ ಇಷ್ಟೊಂದು ಸುಂದರವಾಗಿದ್ದಾಳೆ ಅಂದರೆ ಇನ್ನು ಆರೋಗ್ಯವಾಗಿದ್ದರೆ ಇನ್ನೆಷ್ಟು ಚೆನ್ನಾಗಿರುತ್ತಾಳು. ಅವನು ಹೇಳಿದ್ದಕ್ಕಿಂತ 100 ಪಟ್ಟು ಹೆಚ್ಚು ಸುಂದರವಾಗಿದ್ದಾಳೆ ಇವಳು ಅಂದುಕೊಂಡು ಅವಳನ್ನೇ ನೋಡುತ್ತಾ ತಿನ್ನುವುದು ಕೂಡ ಮರೆತು ಬಿಟ್ಟ. ಅಷ್ಟರಲ್ಲಿ ಉಳಿದ ಎಲ್ಲರೂ ಊಟ ತಿಂದು ಮೇಲೆದ್ದರು. ಹಾಗಾಗಿ ಇವನು ಕೂಡ ಊಟದ ಸಮೇತ ಆ ಪಾತ್ರೆಯನ್ನು ತೆಗೆದುಕೊಂಡು ಅವರ ಜೊತೆ ಹೊರಟ. ಆದರೆ ದಾರಿ ಉದ್ದಕ್ಕೂ ಅವಳ ಬಗ್ಗೆಯೇ ಯೋಚನೆ. ಆಶ್ರಮ ತಲುಪಿದ. ಆ ಊಟದ ಪಾತ್ರೆಯನ್ನು ಪಕ್ಕದಲ್ಲಿಟ್ಟುಕೊಂಡು ನಿದ್ದೆಗೆ ಜಾರಿದ. ಆದರೆ ಅವನ ಮನಸ್ಸು ಪೂರ್ತಿ ಸೌಂದರ್ಯಾಳ ಅಂದ ಚಂದದ ಬಗ್ಗೆ ಮಾತ್ರ ಯೋಚನೆ ಮಾಡುತ್ತಿತ್ತು. ಇತರೆ ಶಿಷ್ಯಂದಿರು ಊಟ ತಿನ್ನು ಎಂದು ಹೇಳಿದರೂ ಕೂಡ ಅವನು ಮಾತ್ರ ತಿನ್ನಲಿಲ್ಲ. ಇತ್ತ ಸೌಂದರ್ಯ ತೀವ್ರವಾದ ಅನಾರೋಗ್ಯದಿಂದ ಅದೇ ದಿನ ರಾತ್ರಿ ಸತ್ತು ಹೋದಳು. ಅವಳು ಸತ್ತು ಹೋದ ವಿಷಯ ಆ ರಾಜ್ಯದ ರಾಜನಾದ ಪ್ರೀತಮನಿಗೆ ತಿಳಿಯಿತು. ಕೂಡಲೇ ಮಹಾರಾಜ ಒಬ್ಬ ಸೈನಿಕನನ್ನು ಕಳಿಸಿ ಆ ವಿಷಯವನ್ನು ಸಾಧುಗೆ ತಿಳಿಸಿದ. ಆಗ ಆ ಸಾಧು, ಮಹಾರಾಜ, ಸೌಂದರ್ಯಾಳ ಮೃತದೇಹವನ್ನು ಅಂತ್ಯ ಸಂಸ್ಕಾರ ಮಾಡಬೇಡಿ. ಅವಳ ದೇಹವನ್ನು ಒಂದು ಮೈದಾನದಲ್ಲಿ ಇರಿಸಿ ಯಾವ ಪ್ರಾಣಿಗಳು ಅದನ್ನು ಹಾಳು ಮಾಡದಂತೆ ಕಾಪಾಡಿ ಎಂದು ಸಂದೇಶ ಕಳಿಸಿದರು. ಸಾಧು ಹೇಳಿದ ಪ್ರಕಾರವೇ ಮಹಾರಾಜ ಮಾಡಿದ. ಒಂದು ದೊಡ್ಡ ಮೈದಾನದಲ್ಲಿ ಆಕೆಯ ಮೃತ ದೇಹವನ್ನು ಇರಿಸಿ ಅದನ್ನು ಕಾಪಾಡುತ್ತಿದ್ದ. ಹೀಗೆಯೇ 3 ದಿನಗಳು ಕಳೆಯಿತು. ಅವಳ ಚರ್ಮ ಉಬ್ಬಿ ಹೋಗಿ ಅಲ್ಲಲ್ಲಿ ಒಡೆದು ಹೋಯಿತು. ಒಳಗಿನಿಂದ ಹುಳಗಳು ಆಚೆ ಬರಲು ಶುರುವಾಯಿತು. ಆ ಇಡೀ ಪ್ರಾಂತ್ಯವೆಲ್ಲ ದುರ್ವಾಸನೆ ಶುರುವಾಯಿತು. ಆಗ ಆ ಸಾಧು ಮಹಾರಾಜರ ಹತ್ತಿರ ಬಂದು, ಮಹಾರಾಜರೇ, ನಾಳೆ ಈ ರಾಜ್ಯದಲ್ಲಿರುವ ಪ್ರತಿ ಪುರುಷರು ಸೌಂದರ್ಯಾಳ ಮೃತದೇಹವನ್ನು ನೋಡುವಂತೆ ಮಾಡಿ ಎಂದು ಕೇಳಿದರು. ಸಾಧು ಹೇಳಿದ ಪ್ರಕಾರವೇ ರಾಜ ಮಾರನೇ ದಿನ ಬೆಳಿಗ್ಗೆ, ಇವತ್ತು ಈ ರಾಜ್ಯದ ಎಲ್ಲಾ ಪುರುಷರು ಸೌಂದರ್ಯಾಳ ಮೃತದೇಹವನ್ನು ನೋಡಬೇಕು. ಯಾರಾದರೂ ಇದರಿಂದ ತಪ್ಪಿಸಿಕೊಂಡರೆ ಅವರಿಗೆ ಕಾರಾಗಾರ ಶಿಕ್ಷೆ ವಿಧಿಸಲಾಗುತ್ತದೆ ಎಂದು ಡಂಗೂರ ಹಾಕಿಸಿದ. ಇತ್ತ ಆಶ್ರಮದಲ್ಲಿ ಆ ಯುವ ಶಿಷ್ಯ ಮಾತ್ರ ಕಳೆದ 4 ದಿನಗಳಿಂದ ಏನನ್ನೂ ತಿನ್ನುತ್ತಿಲ್ಲ. ಸೌಂದರ್ಯಾಳ ಮನೆಯಿಂದ 4 ದಿನದ ಹಿಂದೆ ತಂದಿದ್ದಂತ ಊಟ ಕೂಡ ಕೆಟ್ಟು ಹೋಗಿ ಹುಳಗಳು ಮುತ್ತಿಕೊಂಡಿದ್ದವು. ಆಗ ಒಬ್ಬ ಶಿಷ್ಯ ಅವನ ಹತ್ತಿರ ಬಂದು, ಇವತ್ತು ಗುರುಗಳು ಸೌಂದರ್ಯಾಳನ್ನು ನೋಡಲು ಹೋಗುತ್ತಿದ್ದಾರೆ ಎಂದು ಹೇಳಿದ. ಅವಳ ಹೆಸರು ಕೇಳಿದ ಕೂಡಲೇ ಅವನ ದೇಹಕ್ಕೆ ಮತ್ತೆ ಹೊಸ ಚೈತನ್ಯ ಬಂತು. ಕೂಡಲೇ ಎದ್ದು ಆ ಪಾತ್ರೆಯಲ್ಲಿರೋ ಊಟವನ್ನು ಹೊರಗೆ ಚೆಲ್ಲಿ ಆ ಪಾತ್ರೆಯನ್ನು ಚೆನ್ನಾಗಿ ತೊಳೆದುಕೊಂಡು ಅದನ್ನು ತೆಗೆದುಕೊಂಡು ಗುರುಗಳ ಜೊತೆ ಮೈದಾನಕ್ಕೆ ಹೋದ. ಅಲ್ಲಿ ತುಂಬಾ ಜನ ಗಂಡಸರು ನಿಂತಿದ್ದರು. ಅದೇ ಜಾಗದಲ್ಲಿ ಗುರುಗಳು ಕೆಲವು ಶಿಷ್ಯಂದಿರ ಜೊತೆ ಒಂದು ಕಡೆ ಕುಳಿತುಕೊಂಡರು. ಒಂದು ಕಡೆ ಊರಿನ ಜನರು, ಇನ್ನೊಂದು ಕಡೆ ಮಹಾರಾಜ ಕುಳಿತುಕೊಂಡರು. ಆ ಪ್ರಾಂತ್ಯವೆಲ್ಲ ಕೂಡ ನಿಶ್ಶಬ್ದವಾಗಿತ್ತು. ಒಬ್ಬರು ಕೂಡ ತುಟಿಕ್ ಪಿಟಿಕ್ ಅನ್ನುತ್ತಿಲ್ಲ. ಆಗ ಆ ಸಾಧು, ಮಹಾರಾಜ, ಇಲ್ಲಿ ಮಲಗಿರುವ ಈ ಮೃತ ಮಹಿಳೆ ಯಾರು ಎಂದು ಕೇಳಿದರು. ಗುರುಗಳೇ, ಈಕೆ ಸೌಂದರ್ಯ, ಪೂರ್ವದಲ್ಲಿ ವೇಶ್ಯಾವೃತ್ತಿ ಮಾಡುತ್ತಿದ್ದಳು ಅಂದರು ಮಹಾರಾಜ. ಆಗ ಸಾಧು, ಓಹೋ, ಇವಳೇನಾ ಸೌಂದರ್ಯ? ಇಲ್ಲಿರುವ ಎಲ್ಲಾ ಪುರುಷರು ಚೆನ್ನಾಗಿ ಕೇಳಿಸಿಕೊಳ್ಳಿ. ನಿಮ್ಮೆಲ್ಲರಿಗೂ ಇವಳ ಮೇಲೆ ಮೋಹವಿತ್ತು ಎಂದು ನನಗೆ ಗೊತ್ತಿದೆ. ನಿಮ್ಮಲ್ಲಿ ಯಾರಿಗಾದರೂ ಇವಳ ಜೊತೆ ಒಂದು ರಾತ್ರಿ ಇರುವ ಕೋರಿಕೆ ಇದ್ದರೆ ಕೇವಲ 1,000 ನಾಣ್ಯಗಳನ್ನು ಕೊಟ್ಟು ಇವಳ ಜೊತೆ ಇರಬಹುದು ಎಂದು ಹೇಳಿದರು.
ಆದರೆ ಒಬ್ಬ ವ್ಯಕ್ತಿ ಕೂಡ ಮುಂದೆ ಬರಲಿಲ್ಲ. ಮತ್ತೆ ಆ ಸಾಧು, ಸರಿ ಹಾಗಾದರೆ ಕೇವಲ 500 ನಾಣ್ಯಗಳನ್ನು ಕೊಟ್ಟು ಒಂದು ದಿನ ಪೂರ್ತಿ ಈಕೆಯೊಂದಿಗೆ ಸಂತೋಷವಾಗಿ ಕಳೆಯಬಹುದು ಎಂದು ಹೇಳಿದರು. ಆದರೂ ಕೂಡ ಯಾರೂ ಮುಂದೆ ಬರಲಿಲ್ಲ. ಮತ್ತೆ ಆ ಸಾಧು, 1000 ಬೇಡ, 500 ಬೇಡ, ಕೇವಲ 100 ನಾಣ್ಯಗಳನ್ನು ಕೊಟ್ಟು ಇವಳೊಂದಿಗೆ ಒಂದು ದಿನ ಕಳೆಯಿರಿ ಎಂದು ಹೇಳಿದರು. ಯಾರೂ ಕೂಡ ಮುಂದೆ ಬರಲಿಲ್ಲ. ಕೊನೆಗೆ ಆ ಸಾಧು, ಸರಿ, ದುಡ್ಡೇ ಬೇಡ, ಸುಮ್ಮನೆ ಇವಳೊಂದಿಗೆ ಸಂತೋಷವಾಗಿ ಒಂದು ದಿನ ಕಳೆಯಿರಿ ಎಂದು ಹೇಳಿದರು. ಆಗಲೂ ಕೂಡ ಯಾರೊಬ್ಬರೂ ಮುಂದೆ ಬರಲಿಲ್ಲ. ಆಗ ಆ ಸಾಧು, ಸರಿ, ಯಾವುದು ಬೇಡ, ನಾವೇ ನಿಮಗೆ 1000 ಚಿನ್ನದ ನಾಣ್ಯಗಳನ್ನು ಕೊಡುತ್ತೇವೆ. ಇವಳ ಜೊತೆ ಒಂದು ದಿನ ಶಾರೀರಿಕ ಸಂಬಂಧ ಇಟ್ಟುಕೊಳ್ಳಿ ಎಂದು ಹೇಳಿದರು. ಅಲ್ಲಿರುವ ಎಲ್ಲಾ ಪುರುಷರು ತಲೆ ತಗ್ಗಿಸಿಕೊಂಡು ನಿಂತಿದ್ದರೇ ವಿನಃ ಯಾರೊಬ್ಬರೂ ಮುಂದೆ ಬರಲಿಲ್ಲ. ಆಗ ಆ ಸಾಧು ಅವರ ಶಿಷ್ಯಂದಿರೊಂದಿಗೆ, ಮಕ್ಕಳೇ, 4 ದಿನಗಳ ಹಿಂದೆ ಈ ಹೆಣ್ಣು ಎಷ್ಟೊಂದು ಸುಂದರವಾಗಿದ್ದಳು ಎಂದು ಪ್ರತ್ಯೇಕವಾಗಿ ಹೇಳಬೇಕಿಲ್ಲ. ಇಲ್ಲಿರುವ ಪ್ರತಿಯೊಬ್ಬ ಪುರುಷನೂ ಕೂಡ ಇವಳ ಜೊತೆ ಒಂದು ರಾತ್ರಿಯಾದರೂ ಸುಖವಾಗಿ ಕಳೆಯಬೇಕೆಂದು ಆಸೆ ಪಟ್ಟವರೇ. ಆ ಒಂದು ರಾತ್ರಿಗಾಗಿ ಎಷ್ಟು ಹಣ ಬೇಕಾದರೂ ಕೊಡಲು ತಯಾರಾಗಿದ್ದರು. ಆದರೆ ಈಗ ಅವಳನ್ನು ಕೇವಲ ಮುಟ್ಟಲು ಕೂಡ ಯಾರೊಬ್ಬರೂ ಮುಂದೆ ಬರುತ್ತಿಲ್ಲ. ಪ್ರತಿ ಮನುಷ್ಯನ ದೇಹದಲ್ಲೂ ಇದೇ ನಡೆಯುತ್ತದೆ. ದೇವರು ನಮಗೆ ಈ ಶರೀರವನ್ನು ಕೆಲವು ವರ್ಷಗಳಿಗಂತ ಮಾತ್ರವೇ ಕೊಟ್ಟಿದ್ದಾರೆ. ಯಾವ ಕ್ಷಣವಾದರೂ ಈ ಶರೀರ ನಾಶವಾಗಬಹುದು. ಈ ದೇಹಕ್ಕೆ ಆಭರಣಗಳು, ವಸ್ತ್ರಗಳು ತೊಡಿಸಿ ಇದನ್ನು ನಾವು ಅಲಂಕರಿಸಿ ಆಕರ್ಷಕವಾಗಿ ಇಟ್ಟುಕೊಳ್ಳುತ್ತೇವೆ. ಆದರೆ ನಾವು ಏನೆಲ್ಲಾ ಪ್ರಯತ್ನ ಮಾಡಿದರೂ ಕೂಡ ಈ ದೇಹಕ್ಕೆ ವೃದ್ಧಾಪ್ಯ ಬರದೆ, ಅನಾರೋಗ್ಯ ಬರದೆ, ಸಾವು ಬರದೆ ತಡೆಯಲು ಆಗುವುದಿಲ್ಲ. ಕೇವಲ ಮುಟ್ಟಾಳರು ಮಾತ್ರವೇ ಶರೀರವನ್ನು ನೋಡಿ ಆಕರ್ಷಣೆ ಹೊಂದುತ್ತಾರೆ ಎಂದು ಹೇಳಿದರು. ಆ ಗುಂಪಿನಲ್ಲಿದ್ದ ಯುವ ಶಿಷ್ಯನಿಗೆ ಮಾತ್ರ ಗುರುಗಳು ಆ ಎಲ್ಲಾ ಮಾತುಗಳು ಪ್ರತ್ಯೇಕವಾಗಿ ಅವನಿಗೆ ಮಾತ್ರವೇ ಹೇಳಿದಂತನಿಸಿತು. ಅವನು ತನ್ನ ಮನಸ್ಸಿನಲ್ಲಿ ಈ ರೀತಿ ಯೋಚಿಸಿದ, ಈ ಸೌಂದರ್ಯ ಬದುಕಿದ್ದಾಗ ಅವಳ ದೇಹ ಎಷ್ಟೊಂದು ಚೆನ್ನಾಗಿತ್ತು. ಬಿಸಿ ಬಿಸಿಯಾದ ರುಚಿಕರವಾದ ಅಡುಗೆಯಂತಿದ್ದಳು. ದಿನಗಳು ಕಳೆದಂತೆ ಅವಳು ಬಡಿಸಿದಂತ ಆ ಬಿಸಿಯಾದ ರುಚಿಯಾದ ಊಟ ಕೆಟ್ಟು ಹುಳಗಳು ಹುಟ್ಟಿಕೊಂಡಿತು. ಅದೇ ರೀತಿ ಈಗ ಇವಳು ಸತ್ತ ಮೇಲೆ ಇವಳ ದೇಹದ ಒಳಗಿನಿಂದಲೂ ಹುಳಗಳು ಬರುತ್ತಿದೆ. ಈ ಜಾಗವೇ ಕೆಟ್ಟ ದುರ್ನಾತ ಬೀರುತ್ತಿದೆ. ಅಷ್ಟೊಂದು ಸುಂದರವಾಗಿದ್ದ ಅವಳ ದೇಹ ಕೇವಲ 3 ದಿನಗಳಲ್ಲಿ ಹುಳಗಳಿಗೆ ಆಹಾರವಾಯಿತು. ಈಗ ನನಗೆ ಎಲ್ಲವೂ ಅರ್ಥವಾಯಿತು. ನಾಳೆ ನನ್ನ ಶರೀರದ ಗತಿಯೂ ಇಷ್ಟೇ. ನಾಳೆ ಮಹಾರಾಜ ಸತ್ತರೂ ಅವರ ಪರಿಸ್ಥಿತಿಯೂ ಇದೆ. ಭಿಕ್ಷುಕನಾದರೂ ಮಹಾರಾಜನಾದರೂ ಸತ್ತ ನಂತರ ಅವರ ದೇಹವನ್ನು ಕಾಪಾಡಿಕೊಳ್ಳಲು ಸಾಧ್ಯವಾಗುವುದಿಲ್ಲ. ಈ ಆಕರ್ಷಣೆ ಎಲ್ಲವೂ ಒಂದು ಭ್ರಮೆ ಎಂದು ತಿಳಿದುಕೊಂಡು ಆ ಶಿಷ್ಯ ಅಲ್ಲಿಂದ ಎದ್ದು ಆಶ್ರಮಕ್ಕೆ ಹೊರಟು ಹೋದ. ಅಂದಿನಿಂದ ಯಾವುದಕ್ಕೂ ಆಕರ್ಷಿತನಾಗದೆ ಪೂರ್ತಿ ಜ್ಞಾನದಲ್ಲಿ ಬದುಕಿದ. ಈ ವಿಡಿಯೋ ನಿಮಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇಂಥ ಹೆಚ್ಚಿನ ಉತ್ತಮ ಕಥೆಗಳಿಗಾಗಿ ತಪ್ಪದೆ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾಳೆ ಮತ್ತೊಂದು ವಿಡಿಯೋದೊಂದಿಗೆ ಪುನಃ ಭೇಟಿಯಾಗೋಣ. ಧನ್ಯವಾದಗಳು.